ಹೌದು. ಇದೆಲ್ಲರ ಜೊತೆಗೆ ಬಹು ಮುಖ್ಯ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಫಂಕ್ಷನಲ್ ಕಮಿಟೀಸ್ನ ಫಾರ್ಮೇಷನ್ ಮಾಡೋದು. ಇದು ಕೂಡ ಬಹು ಮುಖ್ಯವಾದ ಚೇಂಜಸ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ನಾವು ತರಬೇಕಾಗಿರುವಂಥದ್ದು. ನಾವು ಅವಾಗಲೇ ಡಿಸ್ಕಸ್ ಮಾಡಿದಾಗೆ ಕಮಿಟೀಸ್ ಎಲ್ಲ ಪೇಪರ್ ಇದೆ ಅಂತ ಹೇಳಿದ್ವಿ. ಬಟ್ ನಾವು ಇವಾಗ ಫಾರ್ಮೇಷನ್ ಮಾಡ್ತಿರೋ ಕಮಿಟೀಸ್ ದೇ ಜಸ್ಟ್ ಡೋಂಟ್ ವರ್ಕ್. ದೇ ಕಮಿಟ್ ಟು ವಿನ್. ದಿಸ್ ಇಸ್ ದ ಕಮಿಟಿ ವಿ ಆರ್ ಫಾರ್ಮಿಂಗ್. ಏನು ಸರ್ ಹೇಗೆ ಮಾಡ್ತೀರಿ ಆಗಿದ್ರೆ? ಸಿಂಪಲ್, ವೆರಿ ಸಿಂಪಲ್. ಏನಂತ ಹೇಳಿದ್ರೆ ಯಾವ ಒಬ್ರು ಮೆಂಬರ್ಗೆ ಯಾವ ಒಂದು ಕೆಲಸದ ಮೇಲೆ ಬಹಳ ಆಸಕ್ತಿ ಇದೆ, ಯಾವ ಸಬ್ಜೆಕ್ಟ್ ಅವ್ರು ಎಕ್ಸ್ಪರ್ಟ್ ಇದ್ದಾರೆ, ಅವ್ರನ್ನ ನಾವು ಚೇರ್ಮನ್ ಮಾಡಬೇಕಿದೆ. ಆ ಕಮಿಟಿ ಚೇರ್ಮನ್ ಮಾಡಬೇಕಿದೆ. ಅವ್ರಿಗೆ ಅಂತ ಒಂದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ಫಿಕ್ಸ್ ಮಾಡಬೇಕಿದೆ. ಅಂಡ್ ವಿ ಹ್ಯಾವ್ ಎ ಶೆಡ್ಯೂಲ್ ಎಕ್ಸಾಕ್ಟ್ಲಿ ಹೇಗೆ ವರ್ಕ್ ಮಾಡಬೇಕು ಕಮಿಟೀಸ್ ಅಂತ ಹೇಳಿ. ಅಂಡ್ ವಿ ಹ್ಯಾವ್ ಎ ಪ್ರಾಪರ್ ಫ್ಲೋ ಚಾರ್ಟ್ ಹೌ ದೇ ಶುಡ್ ವರ್ಕ್ ಅಕಾರ್ಡಿಂಗ್ಲಿ ಇಯರ್ಲಿ ವರ್ಕ್ ಮಾಡ್ಬೇಕಂತ ನಮ್ಗೆ ಪ್ರಾಪರ್ ಪ್ಲಾನಿಂಗ್ ಇದೆ. ಹೀಗಾದಾಗ ಏನಾಗುತ್ತೆ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ತುಂಬಾ ಈಸಿ ಆಗುತ್ತೆ. ಇಟ್ಸ್ ವೆರಿ ಈಸಿ ಟು ಮೇಕ್ ಎ ಡಿಸಿಷನ್ಸ್, ವೆರಿ ಇಂಪಾರ್ಟೆಂಟ್. ನಂತರ ಈಗ ನಾವು ಕಮಿಟೀಸ್ನ ಯಾವ್ದಾವ್ದೋ ಕಮಿಟೀಸು ಹೇಗೆ ಬೇಕಾಗೆ ಫಾರ್ಮೇಷನ್ ಮಾಡೋ ಬದಲು ಇವಾಗ ಅಸೋಸಿಯೇಷನ್ಗೆ ಯಾವ ಕಮಿಟೀಸ್ ಅವಶ್ಯಕತೆ ಇದೆ ಬಹಳ ಮುಖ್ಯ. ನೋಡಿ, ಇವಾಗ NDCPS ಇಂದ NPSಗೆ ಟ್ರಾನ್ಸಿಷನ್ ಆಗ್ತಾ ಇದೆ. ನಮಗೆ ಬೇಕಾಗಿರೋದೇನು? NDCPS ನೋಡ್ಕೊಳ್ಳೋಕೆ ಒಂದು ಕಮಿಟಿ ಬೇಕಾಗಿದೆ. ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು ನಿಮಗೆ. ಸೊ ವಿ ಆರ್ ಫಾರ್ಮಿಂಗ್ ಎ ಕಮಿಟಿ, NPS ಟಾಸ್ಕ್ ಫೋರ್ಸ್ ಅಂತ ಒಂದು ಕಮಿಟಿ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಈ ಥರ ನಾವೀಗ ಒಂದು 4-5 ಕಮಿಟೀಸ್ನ ಪ್ರಪೋಸ್ ಮಾಡ್ತಾ ಇದ್ದೀವಿ. ಈಗ ಕಾಂಟ್ರಾಕ್ಟ್ಗಳ ಮಧ್ಯೆ ಆಗ್ತಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಇದನ್ನು ಸಾಲ್ವ್ ಮಾಡಬೇಕಾಗಿದೆ. ಅದಕ್ಕೆ ವಿ ನೀಡ್ ಎ LEC ಕೋಆರ್ಡಿನೇಷನ್ ಕಮಿಟಿ. ತುಂಬ ಇಂಪಾರ್ಟೆಂಟ್ ಇದು. ಸೊ ದೇ ಆರ್ ಪಾರ್ಟ್ ಆಫ್ ಅವರ್ ಡಿಪಾರ್ಟ್ಮೆಂಟ್. LECs ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಮ್. LEC ಕೋಆರ್ಡಿನೇಷನ್ ಕಮಿಟಿ ಮಾಡ್ಬೇಕು ನಾವು ಇವಾಗ. ನಂತರ ಬ್ಯಾಚ್ಗಳ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳು ತುಂಬ ಇದೆ, ಅದನ್ನು ಬಗೆಹರಿಸಬೇಕಿದೆ. ಸೊ ವಿ ನೀಡ್ ಎ ಕಮಿಟಿ ಫಾರ್ ದಿಸ್. ಎಸ್, ಯಾಕಂದರೆ ಒಂದು ಕೇಸ್ 2 ಕೇಸ್ ಆಗಿದ್ರೆ ಸಾಲ್ವ್ ಈಸಿಯಾಗಿ ಮಾಡ್ಬೋದಾಗಿತ್ತು. ಆದರೆ ಏನಾಗ್ತಾ ಇದೆ, ಕಮಿಟೀಸ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಜೊತೆ ಮಾತಾಡೋದು ಯಾರು? ಸೊ ವಿ ನೀಡ್ ಎ ಕಮಿಟಿ ಫಾರ್ ದಿಸ್. ಹಾರ್ಮೋನಿ ಆ್ಯಂಡ್ ಇಂಟಿಗ್ರೇಷನ್ ಕಮಿಟಿ, ವಿ ಆರ್ ಪ್ರಪೋಸಿಂಗ್ ಎ ನ್ಯೂ ಕಮಿಟಿ ಹಿಯರ್. ಇದು ಬಹು ಮುಖ್ಯ. ನಂತರ ನಮ್ಗೆ ಇವಾಗ ನಮ್ಮ ಆ್ಯಕ್ಷನ್ ಪ್ಲಾನ್ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಏನು ಇನ್ಕ್ಲೂಡ್ ಮಾಡಿದ್ದೀವಿ ಇವಾಗ ಆ್ಯಕ್ಷನ್ ಪ್ಲಾನ್ ಅಂತ ಹೇಳಿದ್ರೆ, ನಾವೀಗ ಸೊಸೈಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಈ ಥರ ಸುಮಾರು ನಮ್ಮಲ್ಲಿ ಆ್ಯಕ್ಷನ್ ಪ್ಲಾನ್ ಇನ್ಕ್ಲೂಡ್ ಮಾಡಿದ್ದೀವಿ. ಈ ಎಲ್ಲ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಕ್ಯಾಪಿಟಲ್ ಪ್ರಾಜೆಕ್ಟ್ ಕಮಿಟಿ ಅಂತ ಒಂದು ಹೊಸ ಕಮಿಟಿ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಕಮಿಟೀಸ್ಗಳನ್ನ ಫಾರ್ಮೇಷನ್ ಮಾಡಬೇಕು. ಆವಾಗ ಮಾತ್ರ ನಾವು ನೋಡ್ಕೋಬೋದು ಸರಿಯಾದ ರೀತಿಯಲ್ಲಿ ಕೆಲಸಗಳು ಆಗ್ತಿದೆಯಾ ಅಂತ ಹೇಳಿ.